Hello, good morning. ಈಗ ನಾನು ಟುಡೇ 3rd ಸ್ಟ್ಯಾಂಡರ್ಡ್ ENK ಕಾರ್ಡ್ ನಂಬರ್ 1 ಮೈಲ್ಸ್ಟೋನ್ 1 ಯೂಸ್ ಆಫ್ ಗ್ಲಾಸರಿ ಆಲ್ಫಾಬೆಟಿಕಲ್ ಆರ್ಡರ್ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಕಾರ್ಡನ್ನ ಫಸ್ಟು ಸ್ಟೂಡೆಂಟ್ ಶುಡ್ ಸೇ ಆ್ಯಂಡ್ ಅರೇಂಜ್ ದ ಲೆಟರ್ಸ್ ಆಫ್ ದ ಇಂಗ್ಲೀಷ್ ಆಲ್ಫಾಬೆಟಿಕಲ್ ಆರ್ಡರ್ ಇನ್ ಕರೆಕ್ಟ್ ಆರ್ಡರ್ ಕಲಿಬೇಕಿದ್ರಿಂದ. ಮೆಟೀರಿಯಲ್ ಲೆಟರ್ ಕಾರ್ಡ್ಸ್, ಆ್ಯಕ್ಟಿವಿಟಿ ಆಲ್ಫಾಬೆಟಿಕಲ್ ಆರ್ಡರ್. ಪ್ರೊಸೀಜರ್ ಏನು ಮಾಡಬೇಕು ಅಂದರೆ ರಿಮೈಂಡ್ ಚಿಲ್ಡ್ರನ್ ದಟ್ ದೇ ಹ್ಯಾವ್ ಲರ್ನ್ ದ ಆಲ್ಫಾಬೆಟಿಕಲ್. ಅವು ನೀವು ಮಕ್ಳಿಗೆ ಹೇಳಿ ಜ್ಞಾಪಿಸಿ, ನೀವು ABCD ಎಲ್ಲ ಎಯಿಂದ Z ತನಕ ಲೆವೆಲ್ 2ನಲ್ಲಿ ಬರೆಯೋದನ್ನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ಅವ್ರನ್ನ 1, 2 ಮತ್ತು 3 ಎಲ್ಲ ಕ್ಲಾಸ್ ಲೆವೆಲ್ ಅವ್ರನ್ನೂ ಎಲ್ಲ ಕ್ಲಾಸ್ ಅವ್ರನ್ನೂ ಸಾಂಗ್ ABCDEFG ಸಾಂಗ್ ಇದೆಯಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿಸಿ, ಹೇಳಿಸಿ. ಅದಾದಮೇಲೆ ನೆಕ್ಸ್ಟು ಜಂಬಲ್ ಅಪ್ ದ ಲೆಟರ್ ಕಾರ್ಡ್ಸ್ ಎಲ್ಲ ಕಾರ್ಡ್ಸ್ ಇರುತ್ತೆ, ಅದೆಲ್ಲ ಜಂಬಲ್ ಮಾಡಿಬಿಡಿ, ಎಲ್ಲ ಮಿಕ್ಸ್ ಮಾಡಿಬಿಡಿ. ಆಮೇಲೆ ಅವ್ರಿಗೆ ಕೊಡಿ, ಅದನ್ನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋಕ್ಕೆ ಕೊಡಿ. ನೆಕ್ಸ್ಟು ಇದರಲ್ಲಿ ಲೆವೆಲ್ 2 ಅವ್ರನ್ನ ಸೇರ್ಕೊಳ್ಳಿ, ಅರೇಂಜ್ ಲೆಟರ್ ಕಾರ್ಡ್ಸ್ನ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ. ಫಸ್ಟ್ 15 ಮಿನಿಟ್ಸು ಲೆವೆಲ್ 2 ಕೊಟ್ಬಿಡಿ, ಆಮೇಲೆ ಲೆವೆಲ್ 3ಗೆ ಕೊಡಿ. ಇದೆಲ್ಲ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ರೈಟ್ ದ ವರ್ಡ್ಸ್. ಈ ಪದಗಳು ಇಲ್ಲಿ ಕೊಟ್ಟಿದ್ದಾರಲ್ಲ ಕಾರ್ಡಲ್ಲಿ, ಲಾಂಗ್, ಹ್ಯಾಂಡ್, ಇಯರ್, ರನ್, ಫನ್, ಗೇಟ್, ವೆಟ್, ಇದನ್ನೆಲ್ಲ ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ಬಿಟ್ಟು ಮಕ್ಕಳನ್ನ ಲೆವೆಲ್ 2 ಲೆವೆಲ್ 3 ಅವ್ರನ್ನ ಅರೇಂಜಿಂಗ್ ದ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇದನ್ನ ಅರೇಂಜ್ ಮಾಡೋಕ್ಕೆ ಹೇಳ್ಕೊಡಿ. ಫಸ್ಟ್ ಅವ್ರಿಗೆ ಗೊತ್ತಿರುತ್ತೆ, ಈಗ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋದು ಗೊತ್ತಲ್ವಾ. ಫಸ್ಟ್ ಲೆಟರ್ ಇಲ್ಲ, A ಇಂದ Z, ಅದೇ ಪ್ರಕಾರ ಇದು ಯಾವ್ದು ಫಸ್ಟ್ ಬರುತ್ತೆ ಫಸ್ಟು ಈ ವರ್ಡ್ಸಲ್ಲಿ ಫಸ್ಟ್ ಲೆಟರ್ ನೋಡಿಕೊಂಡು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿ. ಗ್ರೂಪಲ್ಲೂ ಮಕ್ಕಳು ಮಾಡ್ಬೋದು. ಆಮೇಲೆ ಯಾವುದಾದ್ರೂ ನೆಕ್ಸ್ಟ್ ಸ್ಟೆಪ್ಪು ಅರೇಂಜ್ ಮಾಡಿದ್ಮೇಲೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟು ನೋಡಿ, ಲಾಂಗ್, ಹ್ಯಾಂಡ್, ಇಯರ್, ಫನ್, ಗೇಟ್, ಫಸ್ಟ್ ಲೆಟ್ರ್ ಯಾವುದು ಮೊದಲು ಬರೋದು ಇದರಲ್ಲೆಲ್ಲ? ಇ ಅಲ್ವಾ. ಇ ಆದಮೇಲೆ F, ಇಯರ್ ಫಸ್ಟು, ಇಯರ್ ಆದಮೇಲೆ F, ಫನ್ ಆದಮೇಲೆ ಗೇಟ್ ಆದಮೇಲೆ H ಆದಮೇಲೆ IJK ಎಲ್ಲ ಇಲ್ಲ, ಲಾಂಗ್ ಆದಮೇಲೆ ವೆಟ್. ಈ ಥರ ಅರೇಂಜ್ ಮಾಡ್ತಾರೆ. ಅದಾದಮೇಲೆ ಇದರಲ್ಲಿ ಯಾವುದಾದ್ರೂ 2 ವರ್ಡ್ಸ್ ತೊಗೊಳ್ಳಿ ಈ ಲಿಸ್ಟಲ್ಲಿ, ಇಷ್ಟು ಇಲ್ಲಿ ಕಾರ್ಡಲ್ಲಿ ಕೊಟ್ಟಿದ್ದೀರಲ್ಲ, ಆ 2 ಕಾರ್ಡಲ್ಲಿ ಇರ್ತಕ್ಕಂಥ ಲೆಟರ್ಸ್ನ ಯೂಸ್ ಮಾಡಿ ವರ್ಡ್ಸ್ ಮಾಡೋಕ್ಕೆ ಹೇಳಿ. ಅದೇ ಲೆಟರ್ನ ಯೂಸ್ ಮಾಡಿ ವರ್ಡ್ಸ್ ಮಾಡೋಕ್ಕೆ ಹೇಳಿ. ಇಷ್ಟು ಆಲ್ರೆಡಿ 1, 2ನೇ ಕ್ಲಾಸಲ್ಲೆಲ್ಲ ಕಲ್ತಿರ್ತಾರೆ ಅವ್ರು ಎಷ್ಟೋ ವರ್ಡ್ಸ್ನ. ಇದು 3rd ಸ್ಟ್ಯಾಂಡರ್ಡ್ ಅವ್ರಿಗೆ. ಆಮೇಲೆ ನೆಕ್ಸ್ಟ್ ಅದಾಯಿತಾ. ಅದಾದಮೇಲೆ ಕಂಪೇರ್ ದ ಫಸ್ಟ್ ಲೆಟರ್ಸ್ ಆಫ್ ದ ವರ್ಡ್. ಆ ವರ್ಡ್ಸ್ ಮಾಡಿರ್ತಾರಲ್ಲ ಅದನ್ನು ಮೊದಲನೇ ಲೆಟರ್ನ ನೋಡಿ, ಎಲ್ಲ ಕಂಪೇರ್ ಮಾಡೋಕ್ಕೆ ಮೊದಲನೇ ಲೆಟರ್ ಯಾವುದು ಅಂತ ನೋಡ್ಕೊಳ್ಳಿ, ಎಲ್ಲ ವರ್ಡ್ಸ್ದು ನೋಡಾದ್ಮೇಲೆ ಅದನ್ನು ತಿರ್ಗಾನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿ. ಇದರಲ್ಲಿ ಇದೆಲ್ಲ ಆಲ್ಫಾಬೆಟಿಕಲ್ ಅರೇಂಜ್ ಮಾಡಿದ್ಮೇಲೆ 2 ಕಾರ್ಡ್ ಯಾವುದೋ ವರ್ಡ್ಸ್ ತೊಗೊಂಡು ಆ ವರ್ಡ್ಸಲ್ಲಿ ಇರ್ತಕ್ಕಂಥ ಲೆಟರ್ಸಿಂದ ಕೆಲವು ವರ್ಡ್ಸ್ನ ಮಾಡೋಕ್ಕೆ ಹೇಳಬೇಕು. ಆ ವರ್ಡ್ಸ್ ಮಾಡಿದ್ಮೇಲೆ ಆ ವರ್ಡ್ಸ್ನ ಆಲ್ಫಾಬೆಟಿಕಲಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಬೇಕು. ಇದು ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3, ಒನ್ಸ್ ದೇ ಹ್ಯಾವ್ ಅರೇಂಜ್ 2 ವರ್ಡ್ಸ್ನ ಒಂದು ಅರೇಂಜ್ ಮಾಡಿದ್ಮೇಲೆ ಬೇರೆ ಇನ್ನೊಂದು ವರ್ಡ್ ತೊಗೊಳಕ್ಕೆ ಹೇಳಿ. 5-6 ವರ್ಡ್ ಇದೆಯಲ್ಲ, ಇನ್ನೊಂದು ವರ್ಡ್ ಅದೇ ಥರ ಆ ವರ್ಡಲ್ಲೂ ಇನ್ನೊಂದು 2 ವರ್ಡ್ ತೊಗೊಂಡು ಅದರಲ್ಲಿ ಬರ್ತಕ್ಕಂಥ ಲೆಟರ್ಸಿಂದ ವರ್ಡ್ಸ್ ಮಾಡೋಕ್ಕೆ ಹೇಳಿ ತಿರ್ಗಾ ಅದನ್ನು ಆಲ್ಫಾಬೆಟಿಕಲ್ ಅರೇಂಜ್ ಮಾಡೋಕ್ಕೆ. ಇಷ್ಟೂ ಲೆವೆಲ್ ಮೈಲ್ಸ್ಟೋನ್ 1 ಕಾರ್ಡ್ ನಂಬರ್ 1 ಯೂಸ್ ಆಫ್ ಗ್ಲಾಸರಿ ದ ಆಲ್ಫಾಬೆಟಿಕಲ್ ಆರ್ಡರ್. ಇದು ಇಷ್ಟು ಈ ಒಂದು ಕಾರ್ಡಲ್ಲಿ ಹೇಳ್ತಕ್ಕಂಥ ವಿಷಯ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.